ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕೆಮಿಸ್ಟ್ರಿ ಕ್ವೆಶನ್ಸ್ ವಿತ್ ಆನ್ಸರ್ಸ್ ನೋಡ್ತಾ ಹೋಗೋಣ. ಸೊ ಇಲ್ಲಿರುವಂಥ ಕ್ವೆಶನ್ಸ್ಗಳು ಆಲ್ಮೋಸ್ಟ್ ನಿಮ್ಮ ಕ್ವೆಶನ್ ಪೇಪರ್ಸ್ನಲ್ಲಿ ರಿಪೀಟ್ ಆಗಿದೆ. ಆದ್ದರಿಂದ ಈ ಕ್ವೆಶನ್ಸ್ಗಳನ್ನು ನೀವು ಓದೋದ್ರಿಂದ ನಿಮ್ಮ ಅಪ್ಕಮಿಂಗ್ ಕ್ವೆಶನ್ ಪೇಪರಲ್ಲೂ ಕೂಡ ಈ ಕ್ವೆಶನ್ಸ್ಗಳು ರಿಪೀಟ್ ಆಗ್ಬೋದು. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್, ಡಿಫೈನ್ ಆನ್ ಆಟಮ್, ನೇಮ್ ದ ಸಬ್ ಆಟೋಮಿಕ್ ಪಾರ್ಟಿಕಲ್ಸ್ ಆಫ್ ಆನ್ ಆಟಮ್. ಇಲ್ಲಿ ಆಟಮ್ನ ಡೆಫಿನೇಷನ್ ಬರೀಬೇಕು, ಅದರ ಜೊತೆಗೆ ಸಬ್ ಆಟೋಮಿಕ್ ಪಾರ್ಟಿಕಲ್ಸ್ ಯಾವ್ದು ಅಂತ ಬರೀಬೇಕಾಗತ್ತೆ. ಆಟಮ್ ಅಂದರೆ ಏನು? ಆಟಮ್ ಇಸ್ ದ ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟಿಕಲ್ ಆಫ್ ಆನ್ ಎಲಿಮೆಂಟ್ ಆರ್ ಮ್ಯಾಟರ್. ಆಟಮ್ ಅನ್ನುವಂಥದ್ದು ಒಂದು ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟಿಕಲ್ ಆಗಿರುತ್ತೆ. ಸೊ ಯಾವುದರ ಪಾರ್ಟಿಕಲ್ ಆಗಿರುತ್ತೆ? ಒಂದು ಎಲಿಮೆಂಟ್ ಅಥವಾ ಮ್ಯಾಟರ್ನ ಪಾರ್ಟಿಕಲ್ ಆಗಿರುತ್ತೆ. ಸೊ ಎಲಿಮೆಂಟ್ ಅಥವಾ ಮ್ಯಾಟರ್ನ ಒಂದು ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟಿಕಲ್ನ ಆಟಮ್ ಅಂತ ಕರೀತಾರೆ. ಆ್ಯಂಡ್ ಸಬ್ ಆಟೋಮಿಕ್ ಪಾರ್ಟಿಕಲ್ಸ್ ಯಾವುದು? ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್. ಸೊ ಇದನ್ನು ನೀವು ಪೆನ್ ಅಂತಲೂ ಕೂಡ ನೆನಪಿಡ್ಕೋಬೋದು. ಸೊ ಪಿ ಫಾರ್ ಪ್ರೋಟಾನ್ಸ್, ಇ ಫಾರ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಎನ್ ಫಾರ್ ನ್ಯೂಟ್ರಾನ್ಸ್. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಆಸಿಡ್, ಬೇಸ್, ಸಾಲ್ಟ್. ಮೆನ್ಷನ್ ಒನ್ ಎಕ್ಸಾಂಪಲ್ ಫಾರ್ ಈಚ್. ಇಲ್ಲಿ ಕೇಳಿರುವಂಥದ್ದು ಆ್ಯಸಿಡ್, ಬೇಸ್ ಮತ್ತು ಸಾಲ್ಟಿನ ಡೆಫಿನೇಷನ್ ಆ್ಯಂಡ್ ಅವುಗಳಿಗೆ ಒಂದೊಂದು ಎಕ್ಸಾಂಪಲ್. ಫಸ್ಟ್ ಒನ್, ಆ್ಯಸಿಡ್. ಆ್ಯಸಿಡ್ ಅಂದರೆ ಸಬ್ಸ್ಟಾನ್ಸ್ ವಿಚ್ ಡೊನೇಟ್ H+ ಅಯಾನ್ಸ್. ಸೊ ಯಾವ ಸಬ್ಸ್ಟಾನ್ಸ್ಗಳು H+ ಅಯಾನ್ಸನ್ನು ಡೊನೇಟ್ ಮಾಡುತ್ತೆ ಅಂದರೆ ಕೊಡುತ್ತೆ, ಆ ಸಬ್ಸ್ಟಾನ್ಸನ್ನು ಆ್ಯಸಿಡ್ ಅಂತ ಕರೀತಾರೆ. ಎಕ್ಸಾಂಪಲ್, ಸಲ್ಫ್ಯೂರಿಕ್ ಆ್ಯಸಿಡ್, H2SO4. ನೆಕ್ಸ್ಟ್ ಒನ್, ಬೇಸ್. Substance which donate OH- ions are called base. ಸೊ ಯಾವ ಸಬ್ಸ್ಟಾನ್ಸು OH- ಅಯಾನ್ಸನ್ನು ಡೊನೇಟ್ ಮಾಡುತ್ತೆ ಅದನ್ನು ಬೇಸ್ ಅಂತ ಕರೀತಾರೆ. ಸೊ H+ ಅಯಾನ್ಸನ್ನು ಕೊಟ್ಟರೆ ಆ್ಯಸಿಡ್ ಅಂತ ಕರೀತಾರೆ, ಆ್ಯಂಡ್ OH- ಅಯಾನ್ಸನ್ನು ಕೊಟ್ಟರೆ ಬೇಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಸಾಲ್ಟ್. ಕೆಮಿಕಲ್ ಕಾಂಪೌಂಡ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್ ಈಸ್ ಕಾಲ್ಡ್ ಸಾಲ್ಟ್. ಸೊ ಸಾಲ್ಟ್ ಅನ್ನುವಂಥದ್ದು ಒಂದು ಕೆಮಿಕಲ್ ಕಾಂಪೌಂಡ್. ಆ್ಯಸಿಡ್ ಮತ್ತು ಬೇಸ್ನ ನಡುವೆ ರಿಯಾಕ್ಷನ್ ಆದಾಗ ಒಂದು ಕೆಮಿಕಲ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ, ಅದನ್ನು ಸಾಲ್ಟ್ ಅಂತ ಕರೀತಾರೆ. ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್, NaCl. ನೆಕ್ಸ್ಟ್ ಕ್ವೆಶನ್, ನೇಮ್ 3 ಇಂಡಿಕೇಟರ್ಸ್. ಸೊ 3 ಇಂಡಿಕೇಟರ್ಸ್ಗಳ ಹೆಸರನ್ನು ಬರಿಬೇಕು. ಸ್ಟಾರ್ಚ್, ಮೀಥೈಲ್ ಆರೆಂಜ್, ಮೀಥೈಲ್ ರೆಡ್. ಸೊ ಮೀಥೈಲ್ ಯೆಲ್ಲೋ ಅಂತಲೂ ಕೂಡ ಬರುತ್ತೆ. ಯಾವುದಾದ್ರೂ 3 ಅಥವಾ ಈ 3 ಬಿಟ್ಟು ನಿಮಗೆ ಬೇರೆ ಯಾವುದಾದ್ರೂ ಗೊತ್ತಿದ್ರೆ ಸೊ ಅದನ್ನು ಕೂಡ ನೀವು ಬರೀಬಹುದು. ನೆಕ್ಸ್ಟ್ ಒನ್, ನೇಮ್ ದ SI ಯೂನಿಟ್ಸ್ ಫಾರ್ ಲೆಂತ್, ಮಾಸ್, ಟೈಮ್. ಸೊ SI ಯೂನಿಟ್ಸ್ಗಳನ್ನು ಬರೀಬೇಕು. ಲೆಂತ್ಗೆ ಮೀಟರ್, ಮಾಸ್ ಕಿಲೋಗ್ರಾಮ್, ಟೈಮ್ ಸೆಕೆಂಡ್. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ನಾರ್ಮ್ಯಾಲಿಟಿ, ಮೊಲಾರಿಟಿ, ಮೊಲಾಲಿಟಿ. ಸೊ 3 ಡೆಫಿನೇಷನ್ ಕೇಳಿದ್ದಾರೆ, 3ಕ್ಕೂ ಕೂಡ ಒಂದೊಂದು ಮಾರ್ಕ್ಸ್ ಇರುತ್ತೆ. ನಾರ್ಮ್ಯಾಲಿಟಿನ ಕ್ಯಾಪಿಟಲ್ ಲೆಟರ್ ಎನ್ನಿಂದ ಡಿನೋಟ್ ಮಾಡ್ತಾರೆ. ಸೊ ನಾರ್ಮ್ಯಾಲಿಟಿ ಅಂದರೆ ದ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ವೆಯ್ಟ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಈಸ್ ಕಾಲ್ಡ್ ನಾರ್ಮ್ಯಾಲಿಟಿ. ಸೊ ಏನು ನಾರ್ಮ್ಯಾಲಿಟಿ ಅಂದರೆ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ವೆಯ್ಟ್ ಆಫ್ ಸಲ್ಯೂಟ್. ಸೊ ಯಾವುದ್ರಲ್ಲಿ ಡಿಸಾಲ್ವ್ ಆಗಿದೆ? 1 ಲೀಟರ್ ಆಫ್ ಸೊಲ್ಯೂಷನ್. ಇದನ್ನು ನಾರ್ಮ್ಯಾಲಿಟಿ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಮೊಲಾರಿಟಿ. ಮೊಲಾರಿಟಿನ ಕ್ಯಾಪಿಟಲ್ ಲೆಟರ್ ಎಮ್ಮಿಂದ ಡಿನೋಟ್ ಮಾಡ್ತಾರೆ. ದ ನಂಬರ್ ಆಫ್ ಗ್ರಾಮ್ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಈಸ್ ಕಾಲ್ಡ್ ಮೊಲಾರಿಟಿ. ಇಲ್ಲಿ ನಂಬರ್ ಆಫ್ ಗ್ರಾಮ್ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಲ್ಯೂಟ್, ಸೊ ಡಿಸಾಲ್ವ್ ಆಗ್ತಿರೋದು 1 ಲೀಟರ್ ಆಫ್ ಸೊಲ್ಯೂಷನ್, ಇದನ್ನು ಮೊಲಾರಿಟಿ ಅಂತ ಕರೀತಾರೆ. ಸೊ ನೋಡಿ, ಮೊಲಾರಿಟಿ ಮತ್ತು ನಾರ್ಮ್ಯಾಲಿಟಿಗೆ ಇರುವಂಥ ಡಿಫ್ರೆನ್ಸ್ ಏನು? ನಾರ್ಮ್ಯಾಲಿಟಿಯಲ್ಲಿ ಗ್ರಾಮ್ ಈಕ್ವಲೆಂಟ್ ವೆಯ್ಟ್ ಅಂತ ತೊಗೊಳ್ತೀವಿ, ಮೊಲಾರಿಟಿಯಲ್ಲಿ ಗ್ರಾಮ್ ಮಾಲಿಕ್ಯುಲರ್ ವೆಯ್ಟ್. ಸೊ ಇನ್ನು ಉಳಿದಿರೋದೆಲ್ಲ ಸಿಮಿಲರ್ ಆಗಿದೆ. ಸೊ ಈ ರೀತಿ ನೋಡ್ಕೋಬೇಕು. ನೆಕ್ಸ್ಟ್ ಒನ್, ಮೊಲಾಲಿಟಿ. ಸೊ ಮೊಲಾಲಿಟಿನ ಸ್ಮಾಲ್ ಲೆಟರ್ ಎಮ್ಮಿಂದ ಡಿನೋಟ್ ಮಾಡ್ತಾರೆ. The number of gram molecular weight of solute dissolved in 1 kilogram of solvent is called molality.
ಸೊ ಮೊಲಾಲಿಟಿ ಅಂದರೆ ಏನು, ಇಲ್ಲಿ ಏನು ಚೇಂಜ್ ಆಗುತ್ತೆ ಅಂದರೆ ನಿಮ್ಮ ಮೊಲಾಲಿಟಿಯಲ್ಲಿ 1 ಲೀಟರ್ ಆಫ್ ಸೊಲ್ಯೂಷನ್ ಅಂತ ಬಂತು, ಬಟ್ ಮೊಲಾಲಿಟಿಯಲ್ಲಿ 1 ಕಿಲೋಗ್ರಾಮ್ ಆಫ್ ಸಾಲ್ವೆಂಟ್ ಅಷ್ಟೇ ಡಿಫ್ರೆನ್ಸ್ ಇರುವಂಥದ್ದು. ಸೊ ಮೊಲಾಲಿಟಿಗೆ ಸೊ ಈ ರೀತಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಳ್ಳಿ, ಆಗ ನಿಮಗೆ ಈಸಿಯಾಗಿ ನೆನಪಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಪಿ ಹೆಚ್, ರೈಟ್ ಹೆಂಡರ್ಸನ್ಸ್ ಈಕ್ವೇಷನ್. ಸೊ ಪಿ ಹೆಚ್ನ ಡೆಫಿನೇಷನ್ ಬರಬೇಕು ಆ್ಯಂಡ್ ಅದರ ಜೊತೆಗೆ ಹೆಂಡರ್ಸನ್ಸ್ ಈಕ್ವೇಷನ್. ಸೊ ಪಿ ಹೆಚ್ ಅಂದರೆ ದ ನೆಗೆಟಿವ್ ಲಾಗರಿದಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಸೊ ಹೆಂಡರ್ಸನ್ಸ್ ಈಕ್ವೇಷನ್ ಪಿ ಹೆಚ್ ಈಕ್ವಲ್ಸ್ pKa plus log of concentration of salt divided by concentration of acid. Next question, name purine and pyrimidine bases present in DNA and RNA. ಸೊ DNA ಮತ್ತು RNA ಅಲ್ಲಿರುವಂತಹ ಪ್ಯೂರಿನ್ ಮತ್ತು ಪಿರಮಿಡಿನ್ ಬೇಸಸ್ನ ಬರಿಬೇಕಾಗುತ್ತೆ, ಅವುಗಳ ಹೆಸರನ್ನು. ಸೊ DNA ಅಲ್ಲಿರುವಂತಹ ಪ್ಯೂರಿನ್ ಬೇಸಸ್ ಅಡಿನೈನ್ ಆ್ಯಂಡ್ ಗ್ವಾನೈನ್, ಆ್ಯಂಡ್ ಪಿರಮಿಡಿನ್ ಬೇಸಸ್ಸು ಥೈಮಿನ್, ಸೈಟೋಸಿನ್. ಸೊ ಇದೇ ರೀತಿಯಾಗಿ RNA ಅಲ್ಲಿ ಪ್ಯೂರಿನ್ ಬೇಸಿಸ್ ಅಡಿನೈನ್, ಗ್ವಾನೈನ್, ಆ್ಯಂಡ್ ಪಿರಮಿಡಿನ್ ಬೇಸಿಸ್ ಯುರಾಸಿಲ್, ಸೈಟೋಸಿನ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಯಾಂಡ್ IUPAC, ಮೆನ್ಷನ್ ದ ನಂಬರ್ ಆಫ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ IUPACನ ಎಕ್ಸ್ಪ್ಯಾಂಡ್ ಮಾಡಬೇಕು, ಅಬ್ರಿವೇಷನ್ ಬರೀಬೇಕು, ಆ್ಯಂಡ್ ಅದರ ಜೊತೆಗೆ ಪೀರಿಯಾಡಿಕ್ ಟೇಬಲಲ್ಲಿ ಇರುವಂತಹ ನಂಬರ್ ಆಫ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸನ್ನು ಬರೀಬೇಕು. IUPAC ಫುಲ್ ಫಾರ್ಮ್ ಏನು, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಸೊ ಪೀರಿಯಾಡಿಕ್ ಟೇಬಲಲ್ಲಿ ನಂಬರ್ ಆಫ್ ಗ್ರೂಪ್ಸು 18 ಇದೆ ಆ್ಯಂಡ್ ಪೀರಿಯಡ್ಸ್ 7. ನೆಕ್ಸ್ಟ್ ಕ್ವೆಶನ್, ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ weight ಆಫ್ CO2, CH4, C12H22, O11. ಸೊ ಫಸ್ಟ್ ಒನ್ CO2. ಸೊ ಇಲ್ಲಿ ಕಾರ್ಬನ್ ಆಟೋಮಿಕ್ ವೆಯ್ಟ್ ಮತ್ತು ಆಕ್ಸಿಜನ್ ಆಟೋಮಿಕ್ ವೆಯ್ಟ್ ನಿಮ್ಗೆ ಗೊತ್ತಿರಬೇಕು. ಸೊ ಕಾರ್ಬನ್ ಆಟೋಮಿಕ್ ವೆಯ್ಟ್ 12 ಇಂಟು ಎಷ್ಟು ಕಾರ್ಬನ್ ಐಟಮ್ಸ್ ಇದೆ, 1 ಇಂಟು 1. ಸೊ ಬ್ರ್ಯಾಕೆಟ್ ಹಾಕ್ಕೊಳ್ಳಿ, ಪ್ಲಸ್ ಬ್ರ್ಯಾಕೆಟ್ ಓಪನ್. ಆಕ್ಸಿಜನ್ ಆಟೋಮಿಕ್ ವೆಯ್ಟ್ 16 ಇಂಟು ಎಷ್ಟು ಐಟಮ್ಸ್ ಇದೆ, 2 ಐಟಮ್ಸ್, 16 ಇಂಟು 2. ಸೊ 12 ಇಂಟು 1 12, 16 ಇಂಟು 2 32. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ 44 ಗ್ರಾಮ್ ಬರುತ್ತೆ. ಸೊ 12 + 32 = 44 ಗ್ರಾಮ್. ನೆಕ್ಸ್ಟ್ ಒನ್ CH4. ಸೊ CH4ಅಲ್ಲಿ ಕಾರ್ಬನ್ ಆಟೋಮಿಕ್ ವೆಯ್ಟ್ 12. ಸೊ 12 ಇಂಟು 1, ಒಂದು ಕಾರ್ಬನ್ ಐಟಮ್ ಇದೆ, ಪ್ಲಸ್ ಬ್ರ್ಯಾಕೆಟ್ ಓಪನ್ ಮಾಡಿ ಹೈಡ್ರೋಜನ್ ಆಟೋಮಿಕ್ ವೆಯ್ಟ್ 1 ಇಂಟು ಎಷ್ಟು ಐಟಮ್ಸ್ ಇದೆ, 4 ಐಟಮ್ಸ್, 4. ಸೊ 12 ಇಂಟು 1 12 ಪ್ಲಸ್ 1 ಇಂಟು 4 is 4. ಸೊ 12 + 4 is 16 ಗ್ರಾಮ್. ನೆಕ್ಸ್ಟ್ ಒನ್ C12H22, O11. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕಾಗಿರೋದು ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನ ಆಟೋಮಿಕ್ ವೆಯ್ಟ್. ಸೊ ಕಾರ್ಬನ್ನ ಆಟೋಮಿಕ್ ವೆಯ್ಟ್ 12 ಇಂಟು, ಸೊ ಎಷ್ಟು ಐಟಮ್ಸ್ ಇದೆ, 12, ಬ್ರ್ಯಾಕೆಟ್ ಹಾಕಿ, ಪ್ಲಸ್ ಹೈಡ್ರೋಜನ್ನ ಆಟೋಮಿಕ್ ವೆಯ್ಟ್ 1 ಇಂಟು ಎಷ್ಟು ಐಟಮ್ಸ್ ಇದೆ, 22, ಪ್ಲಸ್ ಬ್ರ್ಯಾಕೆಟ್ ಓಪನ್. ಆಕ್ಸಿಜನ್ ಆಟೋಮಿಕ್ ವೆಯ್ಟ್ 16. ಸೊ ಎಷ್ಟು ಐಟಮ್ಸ್ ಇದೆ, 11. ಸೊ ಇಂಟು 11. 12 ಇಂಟು 12 144, ಪ್ಲಸ್ 1 ಇಂಟು 22 22, ಪ್ಲಸ್ 16 ಇಂಟು 11 is 176. ಸೊ ಮೂರನ್ನು ಆ್ಯಡ್ ಮಾಡಿದ್ರೆ ಬರುವಂಥದ್ದು 342 ಗ್ರಾಮ್. ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಸೋಡಿಯಂ ಇನ್ ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಇರುವಂತಹ ಸೋಡಿಯಂನ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಫಸ್ಟು ನಾವು ಸೋಡಿಯಂ ಹೈಡ್ರಾಕ್ಸೈಡ್ನ ಮಾಲಿಕ್ಯುಲರ್ ವೆಯ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ನ ಮಾಲಿಕ್ಯುಲರ್ ಫಾರ್ಮುಲಾ NaOH. ಸೊ Na ಸೋಡಿಯಂನ ಆಟೋಮಿಕ್ ವೆಯ್ಟ್ 23. ಎಷ್ಟು ಐಟಮ್ಸ್ ಇದೆ, 1 ಐಟಮ್ ಅಲ್ವಾ, ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ. ಸೊ 23 ಇಂಟು 1 ಪ್ಲಸ್ ಬ್ರ್ಯಾಕೆಟ್ ಓಪನ್ ಮಾಡಿ. ಆಕ್ಸಿಜನ್ ಆಟೋಮಿಕ್ ವೆಯ್ಟ್ 16. ಎಷ್ಟು ಐಟಮ್ಸ್ ಇದೆ, 1 ಇಂಟು 1, ಪ್ಲಸ್ ಹೈಡ್ರೋಜನ್ ಆಟೋಮಿಕ್ ವೆಯ್ಟ್ 1. ಎಷ್ಟಿದೆ, 1 ಇದೆ, 1. ಸೊ 23 ಇಂಟು 1 is 23, 16 ಇಂಟು 1 16, 1 ಇಂಟು 1 1, 23 ಪ್ಲಸ್ 16 ಪ್ಲಸ್ 1. ಸೊ ಆ್ಯಡ್ ಮಾಡಿದ್ರೆ 40 ಆಗುತ್ತೆ. ಸೊ ಇದು ಮಾಲಿಕ್ಯುಲರ್ ವೆಯ್ಟ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಕೇಳಿರೋವಂಥದ್ದೇನು, ಪರ್ಸೆಂಟೇಜ್ ಆಫ್ ಸೋಡಿಯಂ. ಸೊ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಸೋಡಿಯಂನ ಪರ್ಸೆಂಟೇಜ್ ಎಷ್ಟು ಅಂತ. ಸೊ ಆಗ ಏನು ಮಾಡ್ತೀವಿ, ಸೊ ಮೇಲ್ಗಡೆ ಸೋಡಿಯಂನ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ಸೋಡಿಯಂನ ಅಟೋಮಿಕ್ ವೆಯ್ಟ್ ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಎಷ್ಟಿದೆ ಅಂತ. ಸೊ ಎಷ್ಟಿದೆ, 23 ಇಂಟು 1.
ಹೌದಾ? ಸೊ ಆಗೆಷ್ಟು 23 ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಟೋಟಲ್ ಸೋಡಿಯಂ ಹೈಡ್ರಾಕ್ಸೈಡ್ನ ಮಾಲಿಕ್ಯುಲರ್ ವೆಯ್ಟ್ ಎಷ್ಟು? ದಟ್ ಈಸ್ 40 ಡಿವೈಡೆಡ್ ಬೈ 40 ಇಂಟು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು ಪರ್ಸೆಂಟೇಜ್, ಸೊ ಅದರಿಂದ ಇಂಟು 100. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರುವಂಥ ವ್ಯಾಲ್ಯೂ 57.5%. ನೆಕ್ಸ್ಟ್ ಕ್ವೆಶನ್, ಗಿವ್ ದ ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್, ಮೆನ್ಷನ್ ಒನ್ ಎಕ್ಸಾಂಪಲ್ ಫಾರ್ ಈಚ್. ಸೊ ಅಮೈನ್ಸಿನ ಕ್ಲಾಸಿಫಿಕೇಶನ್ ಆ್ಯಂಡ್ ಅದಕ್ಕೆ ಒಂದೊಂದು ಎಕ್ಸಾಂಪಲ್ಸನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ಅವರು ಅಮೈನ್ಸ್ನ ಡೆಫಿನೇಷನ್ ಕೇಳಿಲ್ಲ, ಇನ್ ಕೇಸ್ ಕೇಳಿದರೆ ಸೊ ಇದನ್ನು ಬರೀಬೇಕಾಗುತ್ತೆ. ಅಮೈನ್ಸ್ ಆರ್ ದ ಕಾಂಪೌಂಡ್ಸ್ ಡಿರೈವ್ಡ್ ಫ್ರಮ್ ದ ಅಮೋನಿಯಾ ವಿಚ್ ಆರ್ ಫಾರ್ಮ್ಡ್ ಬೈ ದ replacement of hydrogen atoms by either alkyl or aryl groups. ಸೊ ಅಮೈನ್ಸ್ ಅನ್ನುವಂಥದ್ದು ಇದು ಒಂದು ಕಾಂಪೌಂಡು, ಇದನ್ನು ಅಮೋನಿಯಾದಿಂದ ಡಿರೈವ್ ಮಾಡ್ತಾರೆ. ಸೊ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಅಮೋನಿಯಾದಲ್ಲಿರುವಂಥ ಹೈಡ್ರೋಜನ್ ಆಟಮ್ಸ್ಗಳನ್ನು ಆಲ್ಕೈಲ್ ಅಥವಾ ಅರೈಲ್ ಗ್ರೂಪಿಂದ ರೀಪ್ಲೇಸ್ ಮಾಡಿದಾಗ ನಮಗೆ ಬರುವಂಥದ್ದು ಅಮೈನ್ಸ್ ಆಗಿರುತ್ತೆ. ಸೊ ಇದರ ಕ್ಲಾಸಿಫಿಕೇಷನ್ ನೋಡ್ತಾ ಹೋದರೆ ಇದನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ: ಪ್ರೈಮರಿ ಅಮೈನ್ಸ್, ಸೆಕೆಂಡರಿ ಅಮೈನ್ಸ್ ಆ್ಯಂಡ್ ಟರ್ಷರಿ ಅಮೈನ್ಸ್. ಸೊ ಫಸ್ಟ್ ಒನ್, ಪ್ರೈಮರಿ ಅಮೈನ್ಸ್. ದ ನೈಟ್ರೋಜನ್ ಆಟಮ್ ಈಸ್ ಬಾಂಡೆಡ್ ಟು 1 ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ ಆ್ಯಂಡ್ 2 ಹೈಡ್ರೋಜನ್ ಆಟಮ್ಸ್. ಸೊ ಪ್ರೈಮರಿ ಅಮೈನ್ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ, ನಿಮಗೆ ಗೊತ್ತಾಗಿದೆ ಅಮೈನ್ಸ್ ಬಂದಿರೋದು ಅಮೋನಿಯಾಯಿಂದ. ಸೊ ಅಮೋನಿಯಾ ಫಾರ್ಮುಲಾ ಏನು? NH3. ಸೊ 3 ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಸೊ ಇದರಲ್ಲಿ ನೈಟ್ರೋಜನ್ ಆಟಮು 1 ಆಲ್ಕೈಲ್ ಗ್ರೂಪು ಅಥವಾ ಅರೈಲ್ ಗ್ರೂಪಿಗೆ ಅಟ್ಯಾಚ್ ಆಗಿರುತ್ತೆ. ಅದ್ರ ಜೊತೆಗೆ 2 ಹೈಡ್ರೋಜನ್ ಆಟಮ್ಸ್ಗಳಿರುತ್ತೆ. ಸೊ 2 ಹೈಡ್ರೋಜನ್ ಆಟಮ್ಸ್ ಇರಲೇಬೇಕು. ಅದ್ರ ಜೊತೆಗೆ 1 ಹೈಡ್ರೋಜನ್ ಐದರ್ ಆಲ್ಕೈಲ್ ಗ್ರೂಪು ಅಥವಾ ಅರೈಲ್ ಗ್ರೂಪಿಂದ ರೀಪ್ಲೇಸ್ ಆಗಿರುತ್ತೆ. ಸೊ ಇದನ್ನು ಪ್ರೈಮರಿ ಅಮೈನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಮೀಥೈಲ್ ಅಮೈನ್. ಸೊ ಇಲ್ಲಿ 1 ಹೈಡ್ರೋಜನ್ನು ಮೀಥೈಲ್ ಗ್ರೂಪಿಂದ ರೀಪ್ಲೇಸ್ ಆಗಿದೆ. ಸೊ ಮೀಥೈಲ್ ಅನ್ನುವಂಥದ್ದು ಆಲ್ಕೈಲ್ ಗ್ರೂಪ್. ನೆಕ್ಸ್ಟ್ ಒನ್, secondary amines. The nitrogen atom is bonded to 2 alkyl or aryl groups and 1 hydrogen atom. ಸೊ ಇಲ್ಲೇನಾಯಿತು, 2 ಆಲ್ಕೈಲ್ ಗ್ರೂಪು ಅಥವಾ ಅರೈಲ್ ಗ್ರೂಪ್ ಇರುತ್ತೆ ಆ್ಯಂಡ್ 1 ಹೈಡ್ರೋಜನ್ ಆಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ 2 ಹೈಡ್ರೋಜನ್ ಆಟಮ್ನ ಆಲ್ಕೈಲ್ ಗ್ರೂಪಿಂದ ಅಥವಾ ಅರೈಲ್ ಗ್ರೂಪಿಂದ ರಿಪ್ಲೇಸ್ ಮಾಡಿದ್ದಾರೆ ಆ್ಯಂಡ್ 1 ಹೈಡ್ರೋಜನ್ ಹಾಗೆ ಇರುತ್ತೆ. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್, ಡೈಮೀಥೈಲ್ ಅಮೈನ್ ಅಂತ ಇದೆ. ಅಂದರೆ ಈ ಹೈಡ್ರೋಜನ್ ಆಟಮು CH3ಇಂದ ರೀಪ್ಲೇಸ್ ಆಗಿದೆ ಆ್ಯಂಡ್ ಈ ಹೈಡ್ರೋಜನ್ ಆಟಮು CH3ಇಂದ ರೀಪ್ಲೇಸ್ ಆಗಿದೆ. ಸೊ ಆಗ ಬರುವಂಥದ್ದೇನು? ಡೈಮೀಥೈಲ್ ಅಮೈನ್. ಆ್ಯಂಡ್ ನೆಕ್ಸ್ಟ್ ಒನ್, ಟರ್ಷರಿ ಅಮೈನ್ಸ್. ದ ನೈಟ್ರೋಜನ್ ಆಟಮ್ ಈಸ್ ಬಾಂಡೆಡ್ ಟು 3 ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್. ಇಲ್ಲಿ 3 ಹೈಡ್ರೋಜನ್ ಆಟಮ್ಗಳು ಕೂಡ ಏನಾಗುತ್ತೆ, ಅರೈಲ್ ಅಥವಾ ಆಲ್ಕೈಲ್ ಗ್ರೂಪಿಂದ ರೀಪ್ಲೇಸ್ ಆಗಿರುತ್ತೆ. ಸೊ ವಿ ನೋ ದ ಅಮೋನಿಯಾ. ಸೊ ಇದರಲ್ಲಿರುವಂಥ 3 ಹೈಡ್ರೋಜನ್ ಆಟಮ್ಸ್ಗಳು ಐದರ್ ಆಲ್ಕೈಲ್ ಗ್ರೂಪ್ ಆರ್ ಅರೈಲ್ ಗ್ರೂಪಿಂದ ರೀಪ್ಲೇಸ್ ಆಗುತ್ತೆ. ಎಕ್ಸಾಂಪಲ್, ಟ್ರೈಮೀಥೈಲ್ ಅಮೈನ್. ಸೊ 3 ಜಾಗದಲ್ಲೂ ಕೂಡ ನಮಗೆ ಮೀಥೈಲ್ ಗ್ರೂಪ್ ಬರುತ್ತೆ. ಸೊ ಆಗ ಬರುವಂಥದ್ದೇನು? ಟ್ರೈಮೀಥೈಲ್ ಅಮೈನ್. ಇಟ್ ಇಸ್ ಎ ಎಕ್ಸಾಂಪಲ್ ಫಾರ್ ಟರ್ಷರಿ ಅಮೈನ್ಸ್.